ಟಿವಿಯಲ್ಲಿ ಮತ್ತೊಂದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಧರ್ಮಸ್ಥಳದ ಮಾಸ್ಕ್ ಮ್ಯಾನ್ ನ ರಹಸ್ಯವನ್ನ ಅವರ ಸ್ನೇಹಿತ ರಾಜು ಅನ್ನೋರು ಬಿಚ್ಚಿಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನಾನು 4 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಅವರು ಹೇಳಿದ್ದಾರೆ. ನೇತ್ರಾವತಿ ನದಿಯ ಬಳಿ ನನ್ನ ಜೊತೆಗೆ ಆ ಮಾಸ್ಕ್ ಮ್ಯಾನ್ ಅನಾಮಿಕ ವ್ಯಕ್ತಿ ಇದ್ನಲ್ಲ ಆತ ಕೆಲಸ ಮಾಡ್ತಿದ್ದ ಅನ್ನೋದನ್ನ ಅವರು ಹೇಳಿದ್ದಾರೆ. ನಾನು ಇದ್ದಾಗ ನೋಡಿದ್ದು ಕೇವಲ 2 ಶವಗಳಷ್ಟೇ. ಅದರಲ್ಲಿ ಒಂದು ಗಂಡು ಮತ್ತೊಂದು ಹೆಣ್ಣಿನ ಶವ ಆಗಿತ್ತು. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿರೋದು ಸುಳ್ಳು ಅಂತ ಸಾರಾಸಗಟಾಗಿ ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಹೇಳ್ಕೊಳ್ತಾ ಇದ್ದಾರೆ. ದುಡ್ಡಿನ ಆಸೆಗೆ ಮಾಡ್ತಾ ಇದ್ದಾನ ಮಾಸ್ಕ್ ಮ್ಯಾನ್ ಇರಬಹುದು ಅನ್ನೋ ನಿಟ್ಟಿನಲ್ಲಿ ಸ್ನೇಹಿತ ರಾಜು ಅವರು ಮಾತನಾಡಿದ್ದಾರೆ. ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವಂತಹ ಮತ್ತೊಂದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇಡೀ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಮಾಸ್ಕ್ ಮ್ಯಾನ್ ನ ವಿಚಾರ, ಆತ ತೋರಿಸ್ತಾ ಇದ್ದಂತಹ ಜಾಗಗಳ ವಿಚಾರ ಸುದ್ದಿಯಲ್ಲಿತ್ತು. ಆದ್ರೆ ಮಾಸ್ಕ್ ಮ್ಯಾನ್ ಒಬ್ಬನೇ ಹೆಣವನ್ನ ಹೂತಿದ್ದಲ್ಲ, ನಾನು ಇದ್ದೆ ಅಂತ ಇನ್ನೊಬ್ಬ ವ್ಯಕ್ತಿ ಈಗ ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅವರು ರಾಜು ಎಂಬ ವ್ಯಕ್ತಿಯನ್ನ ಇದೀಗ ತಮ್ಮ ವಶಕ್ಕೆ ಪಡ್ಕೊಂಡು ಅವರನ್ನ ವಿಚಾರಣೆ ಮಾಡಿದಂಥ ಕೆಲಸಗಳು ಕೂಡ ಆಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ವಿಚಾರಣೆಗೆ ಒಳಗಾಗಿದ್ದಂತಹ ರಾಜು ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ SIT ಅವರು ನಿಮ್ಮನ್ನ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರು ಅಂತೇಳಿ. ಸರ್, ಅವ್ರು ಇಲ್ಲಿಂದ ಬಂದು ಕರ್ಕೋದ್ರು. ಹೋಗ್ಬಿಟ್ಟು ನಿಮ್ಗೆ ಎಲ್ಲಪ್ಪ ಎಷ್ಟೆಷ್ಟು ಜನ ಊತ ಹಾಕಿದ್ದಾರೆ ಅಂತಂದರು. ಸರ್, ನಮ್ಗೆ ಇಲ್ಲಿ ಹೋದ್ಮೇಲೆ ಒಂದು 2-3 ವರ್ಷ ಆದಮೇಲೆ ಈ ಥರ ಒಂದೊಂದು ಬಾಡಿ ನೀರಲ್ಲಿ ಕೊಳ್ತೋಗಿ ಸಿಕ್ತು. ಅದು ಮರದಲ್ಲಿ ನೇಣು ಹಾಕೊಂಡಿದ್ದು ಫುಲ್ಲು ಕೊಳ್ತೋಗಿ ಹುಳಗಳು ಬೀಳ್ತಾಯಿತ್ತು. ಅದನ್ನು ಪೊಲೀಸ್ನವ್ರು ಬರ್ತಾರೆ, ಆಂಬುಲೆನ್ಸ್ನವ್ರು ಬರುತ್ತೆ, ಅದನ್ನು ಪ್ಯಾಕ್ ಮಾಡಿ ನಾವು ಬೆಳ್ತಂಗಡಿ ಕಳಿಸ್ತೀವಿ ಸರ್ ಅಂತ ಹೇಳಿದ್ರು ಅಷ್ಟೇ. ನೀವು ಧರ್ಮಸ್ಥಳಕ್ಕೆ ಹೋಗಿ ಎಷ್ಟು ವರ್ಷ ಆಯಿತು? ಅಲ್ಲಿ ಇವಾಗೇನು ಮಾಸ್ಕ್ ಹಾಕೊಂಡು ಕಾಣಿಸ್ಕೊತಾರಲ್ಲ, ಅವ್ನಿಗೆ ಹೆಂಗೆ ಪರಿಚಯ ನಿಮಗೆ ಅಂತ? ಪಕ್ಕದ ಮನೆ ಅವನು. ಎಷ್ಟು ವರ್ಷ ಆಗಿತ್ತು ನೀವು ಹೋಗಿ ಅಲ್ಲಿಗೆ? ನಾವು ಹೋಗಿ ಸರ್ ಈಗ 10 ವರ್ಷ ಆಯ್ತು ಸರ್. ಅಲ್ಲಿ ಕೆಲಸ ಬಿಟ್ಟು 10 ವರ್ಷದ ಮೇಲೆ ಆಯಿತು. ಏನು ಕೆಲಸ ಮಾಡ್ತಾಯಿದ್ರಿ ಅಲ್ಲಿ ನೀವು? ಕಸ ಗುಡ್ಸೋದು, ಸೀಪರ್ ಕೆಲಸ. ಅಂದರೆ ಈಗ ಮಾಸ್ಕ್ ಹಾಕೊಂಡಿದ್ದಾರಲ್ಲ, ಅವ್ರು ನಿಮ್ಗೆ ಹೆಂಗೆ ಪರಿಚಯ? ಅವ್ರ ಜೊತೆ ಏನೇನು ಕೆಲಸಗಳು ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ? ಇಲ್ಲಿ ಕಸ ಗುಡ್ಸೋದೆ ಸರ್, ಎಲ್ಲರೂ 5 ಮನೆಯವರು ಕಸ ಗುಡ್ಸೋದೆ. ಈ ಎಣೆಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ಅಂತೇಳಿ? ನಾವು ಎಲ್ಲ ಒಂದೇ ಥರ ಕೆಲಸ ಮಾಡ್ಕೊಂಡಿದ್ದು, ಬರೀ ಕಸ ಗುಡ್ಸೋ ಕೆಲಸನೇ ಮಾಡ್ಕೊಂಡಿದ್ದು. ನಮಗೆ ಬಂದು ಮಾಹಿತಿ ಕಚೇರಿಯಲ್ಲಿ ಬಂದು ಹೇಳಿದ್ರೆ ಈ ಥರ ಬಾಡಿ ಐತೆ ತಕ್ಕೊಡು ಅಂತಂದರೆ ನಾವು ಅವ್ರ ಅಣ್ಣ ತಮ್ಮದಿರು ನಾವು 3 ಜನ ಹೋಗ್ಬಿಟ್ಟು ಪ್ಯಾಕ್ ಮಾಡಿ ಆಂಬುಲೆನ್ಸಲ್ಲಿ ಬರುತ್ತೆ, ಆಂಬುಲೆನ್ಸಲ್ಲಿ ಕೊಟ್ಕೊಳ್ತೀವಿ ಸರ್ ನಾವು ಬೆಳ್ತಂಗಡಿಗೆ. ಎಷ್ಟು ಎಣೆಗಳನ್ನ ನೀವು ಇದುವರೆಗೂ, ಅಂದರೆ ನೀವು ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಎಷ್ಟು ಎಣೆಗಳು ನೋಡಿದ್ದೀರಾ ಅಂತ? ನಾನು ತೆಗ್ದಿರೋದು ಸರ್ 2 ಸರ್. ಒಂದು ಹೆಂಗಸು ಒಂದು ಗಂಡಸು. ಏನಾಗಿತ್ತದು? ಎಲ್ಲ ಕೊಳ್ತೋಗಿ ಸರ್, ನೀರಲ್ಲಿ ಕೊಳ್ತಿ ಸೈಡಿಗೆ ಬರ್ತದೆ, ಆವಾಗ ನಾವು ತೆಗಿತೀವಿ. ಎಲ್ಲ ನೀರಲ್ಲಿ ತುಂಬ ಮಧ್ಯದಲ್ಲಿದ್ದರೆ ಅವ್ನು ಚಿಹ್ನೆನೇ ಹೋಗಿ ತಗೋಬೋತಾ ಇದ್ದ. ಯಾರು ಚಿಹ್ನೆ ಅಂದರೆ? ಅದೇ ಮಾಸ್ಕ್ ಹಾಕೊಂಡ್ರಿ ಅವನು. ಅಂದರೆ ಅವನು ನೀವೆಲ್ಲ ಒಟ್ಟಿಗೆ ಎಣೆಗಳು ತಗೊಬರ್ತಾ ಇದ್ದಾರೆ ಕೆಲಸಗಳನ್ನ? ಹ್ಞೂ ಸರ್. ಮತ್ತೀಗ ಹೇಳ್ತಾರಂಥದ್ದು 100 ಎಣೆಗಳನ್ನ ಊತಾಕಿದ್ದೀವಿ ಅಂತ ಹೇಳ್ತಿದ್ದಾರೆ ನಮ್ಮ. ಸರಿ ಸರ್, JCB ತೆಗಿತೈತಲ್ಲ ಸರ್, ಒಂದು ಬಾಡಿನಾರ ಸಿಕ್ಬೇಕಿಲ್ಲ, ಒಂದು ಮೂಳೆನಾರ ಸಿಕ್ಕಬೇಕು. ದನಗಳ ಮೇಲೆ ಯಾಕೆ ಅಪರಾಧ ಹೊರಿಸ್ಬೇಕು? ಇದೆಲ್ಲ ಭಾಳ ತಪ್ಪಲ್ವ ಸರ್ ಇದು? ಜನಗಳಿಗೆ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ದಾರ ಮಾತಲ್ಲ ಸರ್, ಎಲ್ಲ ದನಗಳಿಗೆಲ್ಲ ಹೇಳ್ಬಿಟ್ಟು 100 ಜನಕ್ಕೆ ಅನ್ನ ಕೊಡ್ತಾರೆ, ಕೈ ತುಂಬ ಸಂಬಳ ಕೊಡ್ತಾರೆ, ಅವ್ರ ಮೇಲೆ ಇದೆಲ್ಲ ಅಪರಾಧ ಹೊರಿಸ್ರೆ ತಪ್ಪಲ್ವ ಸರ್ ಅದು? ಅಂದರೆ ಈ ಕೆಲಸಗಳನ್ನ ಈ ರೀತಿಯ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದಾರೆ? 100 ಶವಗಳನ್ನ ಈ ರೀತಿಯಾಗಿ ಊತಾಕಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತೇಳಿ? ಆ ದಿನ ಅವ್ನು ಏನಕ್ಕೆ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಸರ್. ನಮಗೆ ಗೊತ್ತಿದ್ದು ಸರ್, ಇಷ್ಟೇ ಗೊತ್ತಿದ್ದು ನಮಗೆ. ನನಗೆ ಗೊತ್ತಿದ್ದು ಸರ್, ಇಷ್ಟು ಹೇಳಿದ್ದೀನಿ ಅಷ್ಟೇ ನಾನು. ಅಂದರೆ ಅವ್ರು ಹೇಳ್ತಾ ಇರೋದು ವೀರೇಂದ್ರ ಹೆಗಡೆ ಅವ್ರ ಕುಟುಂಬನೇ ಈ ಥರ ಮಾಡಿದೆ, ಅವರಿಂದಾಗಿ ನಾನು ಊತಾಕಿದ್ದೀನಿ ಅಂತ ಹೇಳಿದ್ದಾರೆ. ಹೆಂಗೆ ಸರ್ ಆಯ್ತದೆ? ಅನ್ನ ಕೊಡಿದ ದೇವ್ರ ಥರ ದನಗಳವರು, ಅವ್ರು ಹೋಗಿ ಎಲ್ಲ ಸುಳ್ಳು ಹೇಳೋ ಅಪರಾಧ ಹೇಳ್ಬೇಕಾದ ಮಾತಾ? ಈಗ ರಾತ್ರಿದೇನೋ TV ನೋಡ್ತಾನೆ ಇದ್ದೀನಿ. ಏನಂತಂದ್ರು ದನಗಳು ಏನಂತಂದ್ರು, ನಿಮಗೆ ಏನೇನು ಪೊಲೀಸ್ನವ್ರಿಗೆ ಏನೇನು ಸಪೋರ್ಟ್ ಬೇಕು ನಾನೆಲ್ಲ ಮಾಡ್ತೀನಿ, ನೀವು ಏನೇನು ಎಂಕ್ವೈರಿ ಮಾಡ್ತೀರ ಮಾಡ್ಕೊಳ್ಳಿ ಅಂತ ಅವರೇ ಅಂತಂದರು. ಇಲ್ಲಾಂದ್ರೆ ಅವ್ರು ಹೇಳ್ಬೇಕಾದ್ರೆ ಸರ್, ಇಲ್ಲಾಂದ್ರೆ ಅವರು ಒಂದು ಮಾತು ಹೇಳ್ಬೇಕಾಯ್ತು, ಏನು ಮಾಡಬೇಡಿ, ಅವ್ರು ಮಾಡಿದರೆ ಮಾಡಬೇಡಿ ಅಂತ ಹೇಳ್ಬೇಕಾಯ್ತು. ಇವರು ನೀವು ಏನು ಮಾಡ್ಕೊಳ್ಳಿ, ನಿಮ್ಗೆ ಏನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ ಅಂತ ಅವರು ಹೇಳಿದ್ರು, ದನಿಗಳೇ ಹೇಳಿದ್ರು. ಈಗ ಮಾಸ್ಕ್ ಹಾಕಿರೋನು ಯಾಕೆ ಆ ರೀತಿ ಸುಳ್ಳು ಹೇಳ್ತಾರೆ? ಅಂದರೆ 100 ಎಣೆಗಳು ಊತಾಕಿದೆ ಅಂತ ಹೇಳ್ತಾರೆ, ಕಾರಣ ಅಂತೇಳಿ ಏನಂತೇಳಿ? ಅವನೇ ಸರ್ ದುಡ್ಡು ಗಿಡ್ಡು ಮಾಡ್ತಾ ಇದ್ದಾನೆ, ಏನಕ್ಕೆ ಅಂತ ಗೊತ್ತಿಲ್ಲ ಸರ್. ನಿಮ್ಗೆ ಎಲ್ಲಿ ಪರಿಚಯ ಆಗಿದ್ದ ಮೂಲ ಫಸ್ಟ್ ಅಂತೇಳಿ? ನಮ್ಮ ಧರ್ಮಸ್ಥಳದ ನೇತ್ರಾವತಿಲಿ ಅಲ್ಲೇ ನಮ್ಗೆ 5 ಕ್ವಾರ್ಟರ್ಸ್ ಕೊಟ್ಟಿದ್ರು. 5 ಕ್ವಾರ್ಟರ್ಸ್ ನಾವು ಅಲ್ಲೇ ಇದ್ದು. ಅವ್ನು ನಮ್ಮ ಪಕ್ಕದ ಮನೆ, ಅವನು ಅವ್ರ ಅಣ್ಣ ತಮ್ಮದಿರು ಅತ್ತಿಗೆಯವರೆಲ್ಲ ಅವ್ರು ಅಲ್ಲೇ ಒಂದೇ ಲೈನಲ್ಲಿ ಇದ್ದಿದ್ದು. ಯಾವಾಗ ಅವ್ನು ವರ್ತನೆ ಹೆಂಗಿತ್ತು ಅಂತೇಳಿ? ಅವಾಗ ವರ್ತನೆ ಅಂದರೆ ಹೆಂಗೆ ನಡವಳಿಕೆ ಹೆಂಗಿತ್ತು ಒಂದು? ನಡವಳಿಕೆಲ್ಲ ಮಾಮೂಲಿ ಚೆನ್ನಾಗಿನೇ ಇತ್ತು ಸರ್. ಎಲ್ಲ ಒಟ್ಟಿಗೆ ಹೋಗಿ ಕೆಲಸ ಮಾಡೋವು, ಒಟ್ಟಿಗೆ ಬರೋವು. ಒಂದು ಫ್ಯಾಮಿಲಿಗೆ ಬಾಬುಲಿ ಬೆಟ್ಟಕ್ಕೆ ಹಾಕ್ತಾರೆ, ಇನ್ನೊಂದು ಫ್ಯಾಮಿಲಿ ತಗೊಬಂದು ದೇವಸ್ಥಾನ ಬಾಗಿಲಿಗೆ ಹಾಕ್ತಾರೆ, ಇನ್ನೂ ನಾವು 4 ಜನ ಬಂದು
ನೇತ್ರಾವತಿಲಿ ಕಸ ಗಿಸ ಗುಡ್ಸ್ಕೊಂಡು ಮೆಟ್ಲಿಗೆ ಕಸ ಗುಡ್ಸ್ಕೊಂಡು ಬಟ್ಟೆ ಗುಡ್ಡೆಲ್ಲ ಎತ್ತಾಕ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಇದು ಮಾಡ್ತಾ ಇದ್ದೇವೆ ಸರ್. ಅದ್ರ ಜೊತೆಗೆ ಬಂದಂತ ಅಂದ್ರೆ ನದಿಲಿ ಬಂದಂತ ಹೆಣಗಳನ್ನ ಕೂಡ ಎತ್ತಾಕ್ತಾ ಇದ್ರಿ. ಅಷ್ಟೇ ಸರ್. ಅಂದ್ರೆ ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಇಷ್ಟು ವರ್ಷದಲ್ಲಿ ಎಷ್ಟು 5 ವರ್ಷ ಮಾಡಿದ್ದೀನಿ ಸರ್ ಅಲ್ಲಿ. ಅಲ್ಲಿ? ಅಷ್ಟೇ ಸರ್. ಆಮೇಲೆ ಇರಲಿಲ್ಲ ಸರ್ ನಾನು. ಇವಾಗ ಏನು ಮಣ್ಣಗಿತಾ ಇದಾರಲ್ವಾ, ಅಲ್ಲೇ 100 ಹೆಣಗಳನ್ನ ಊತಾಕಿದೀನಿ ಅಂತ ಹೇಳಿರೋಂಥದ್ದು. ನೀವು ಆ ಜಾಗಕ್ಕೆ ಹೋಗಿದ್ರಾ? ಇಲ್ಲ ಹಿಂದೆ ಸರ್, ಅಲ್ಲಿಗೆಲ್ಲ ನಾವ್ಯಾಕೆ ಸರ್ ಹೋಗೋದ? ನಮ್ಮ ನೇತ್ರಾವತಿ ಆಯಿತು, ಬಾಬಳಿ ಬೆಟ್ಟ ಆಯಿತು, ದೇವಸ್ಥಾನ ಬಾಗ್ಲಾಯಿತು, ಮನೆ ಆಯಿತು. ಮತ್ತೆ ಅಂದ್ರೆ ಪದೇ ಪದೇ ಈ ರೀತಿಯಾಗಿ ಅಂದ್ರೆ ಧರ್ಮಸ್ಥಳದ ಬಗ್ಗೆ ಈ ರೀತಿ ಮಾತನಾಡೋರಿಗೆಲ್ಲ ಏನ್ ಹೇಳ್ತೀರಾ ಇವಾಗ? ಸರ್ ನನಗೆ ಗೊತ್ತಿರೋ ಮಾತ್ರ ನಾನು ಹೇಳ್ತೀನಿ ಸರ್. ಇಲ್ದಾರೆ ಮಾತು ನಾನಾಗ ಸರ್ ಹೇಳೋಣ? ನನಗೆ ಗೊತ್ತಿದ್ದು ನಾನು ಹೇಳ್ತೀನಿ. ಅಂದ್ರೆ ನಿಮ್ಮ ಪ್ರಕಾರ ಆ ರೀತಿ ಕೆಲಸಗಳು ಧರ್ಮಸ್ಥಳದಲ್ಲಿ ಆಗಿಲ್ಲ ಅಂತ? ಇಲ್ಲ ಸರ್, ಇಲ್ಲ. ಅದೆಲ್ಲ ಭಾಳ ಸುಳ್ಳು ಸರ್. ಅದು ಭಾಳ ಸುಳ್ಳು. ಅದು ದನಿಗಳ ಮಾತು ಅವ್ರಿಗೆಲ್ಲ ಭಾಳ ತೊಂದರೆ ಕೊಡ್ತಾ ಇದ್ದಾನೆ. ಭಾಳ ತಪ್ಪೋದು. ಅಂದ್ರೆ ಅವನು ಮೂಲ ಯಾವ ಊರವನು ಏನು ಅಂತೇಳಿ ನಿಮಗೆ ಕೊಳ್ಳೇಗಾಲ ಸರ್. ಅವರೆಲ್ಲ ಮನೆಯವರೆಲ್ಲ 4 ಮನೆಯವರು ಕೊಳ್ಳೇಗಾಲದವ್ರೆ. SIT ಅವ್ರು ನಿಮ್ಗೆ ಏನೆಲ್ಲ ಪ್ರಶ್ನೆ ಕೇಳಿದ್ರು, ನೀವೇನು ಏನಂತ ಹೇಳಿದ್ರಿ? ನಿಮ್ಮ ಹತ್ರ ಏನು ಹೇಳಿದೆ ಸರ್? ಫುಲ್ ಅದೇ ಹೇಳಿದ್ದು ನಾನು. ನೀವು ಧರ್ಮಸ್ಥಳದಿಂದ ವಾಪಸ್ ಬಂದಿದ್ದೆ ಅವಾಗ? ಈಗ ಸಾಯಂಕಾಲ ಇಲ್ಲಿಂದ 5 ಗಂಟೆಗೆ ಹೋದ್, 4-4:15 ಹೋದು. ಅಲ್ಲಿ ಹೋದಾಗ 10 ಗಂಟೆನಾಯಿತು. 10 ಗಂಟೆಗೆ ಹೋಗ್ಬಿಟ್ಟು ಅಲ್ಲೇ ಸ್ಟೇಷನಲ್ಲೆಲ್ಲ ಊಟ ಮಾಡ್ಕೊಂಡು ಬೆಳಿಗ್ಗೆ ಅಷ್ಟರಲ್ಲಿ ಏನು ಕೇಳಿದ್ರು. ಒಂದು ಅರ್ಧ ಗಂಟೆ ಇದು ಮಾತಾಡೋದು ನಿಮಗೆ ಆ ಥರ ಕೇಳಿದ್ರು. ನಾನು ಇರೋದನ್ನೆಲ್ಲ ಹೇಳಿದೆ. ಆಮೇಲೆ ತಿರ್ಗಿ ಬಂದ್ಬಿಟ್ಟೆ ನಾನು ನಮ್ಮ ಹೆಂಗಸರು ಬಂದ್ಬಿಟ್ಟು. ಕೊನೆಯದಾಗಿ ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧ ಮಾತನಾಡೋರಿಗೆ ಮತ್ತೆ ಇವಾಗೇನು ಮಾಸ್ಕ್ ಹಾಕ ಮಾಡ್ತಾರಲ್ಲ ಅದು ವಿಚಾರವಾಗಿ ನೀವೇನು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತೇಳಿ? ನನಗೆ ಸರ್ ಇದು ಇಲ್ದರೆ ಎಲ್ಲ ಬರೀ ಸುಳ್ಳು ಹೇಳ್ತಾನೆ ಸರ್ ಅಷ್ಟೇ. ಭಾಳ ಸುಳ್ಳು ಹೇಳ್ತಾ ಇದ್ದಾನೆ ಅಷ್ಟೇ. ಇದು ಇದಿಷ್ಟು ರಾಜು ಅವರ ಮಾತಾಗಿರುವಂಥದ್ದು. ಅಂದರೆ ಅಲ್ಲಿ ಇಷ್ಟು ಪ್ರಮಾಣದಲ್ಲಿ ಹೆಣಗಳನ್ನು ಊತಿರುವಂಥ ಸಾಧ್ಯತೆಗಳು ಕೂಡ ಇಲ್ಲ. ಯಾಕಂದರೆ ನಾನಿದ್ದಂಥ ಸಂದರ್ಭದಲ್ಲಿ ಕೇವಲ 2 ಹೆಣಗಳಷ್ಟೇ ನೋಡಿರುವಂಥದ್ದು. ಏನು ಈಗ ಮಾಸ್ಕ್ ಹಾಕೊಂಡು ಏನು ಬರ್ತಾ ಇದ್ದಾನೆ ಆತನು ಕೂಡ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದ. ಎಲ್ಲೋ ಒಂದು ಕಡೆ ದುಡ್ಡನ್ನು ಇಸ್ಕೊಂಡು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಅಂತೇಳಿ ಕೂಡ ಅವರು ರಾಜು ಅವರು ಕೂಡ ಆರೋಪ ಮಾಡ್ತಾ ಇರುವಂಥದ್ದು. ತನಿಖೆಯಿಂದ ಅಷ್ಟೇ ಕೂಡ ಇದೆಲ್ಲವೂ ಕೂಡ ಸತ್ಯಾಸತ್ಯತೆಗಳು ಕೂಡ ಬೆಳಕಿಗೆ ಬರಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.